ಜುಲೈ 1991 ಆಗಿನ ಇಂಡಿಯಾದ ಫಿನಾನ್ಸ್ ಮಿನಿಸ್ಟರ್ ಆದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು, ವಿ ವಿಲ್ ಲಿಬರಲೈಸ್. In July 1991, India embraced liberalization, paving the way for global brands. ಆವರೆಗೂ ನೋಡಿದ್ರೆ ಫಾರಿನ್ ಕಂಪನೀಸ್ ಇಂಡಿಯಾಲಿ ಇರ್ಬೇಕಂದ್ರೆ ತುಂಬಾ ಪರ್ಮಿಷನ್ಸ್ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಕೊಕೋ ಕೋಲಾ ಬಂದು 1977 ಅಲ್ಲೇ ಬಿಟ್ಟು ಹೋಗ್ಬಿಟ್ರು. ಈ ತರ ಮೆಕ್ಡೊನಾಲ್ಡ್ಸ್ ಎಲ್ಲ ಒಳಗಡೆನೆ ಬಿಟ್ಟಿಲ್ಲ ಅವ್ರನ್ನ. ಓವರ್ ನೈಟ್ ಅಲ್ಲಿ ಎಲ್ಲ ಚೇಂಜ್ ಆಗೋಯ್ತು. May 23, 1990 ಪೆಪ್ಸಿ ಬಂದು ಎಂಟರ್ ಆದ್ರು. ಲೆಹಾರ್ ಪೆಪ್ಸಿ ಅಂತ ಹೇಳ್ಕೊಂಡು ಎಂಟರ್ ಆದ್ರು. ಅಂದ್ರೆ ಒಂಥರ ದೇಸಿ ಫೀಲ್ ಬರಬೇಕು ಅಂತ ಲೆಹಾರ್ ಪೆಪ್ಸಿ ಅಂತ ಹೆಸರಿಟ್ಕೊಂಡು ಎಂಟರ್ ಆದ್ರು. ನೆಕ್ಸ್ಟ್ 1995 ಅಲ್ಲಿ ಫಸ್ಟ್ ಫಾರಿನ್ ಫಾಸ್ಟ್ ಫುಡ್ ಚೈನ್ ಆದ KFC ನ ಲಾಂಚ್ ಮಾಡಿದ್ರು. ಅದಾಗಿದೆ 2-3 ತಿಂಗಳಲ್ಲಿ ಡಾಮಿನೋಸ್ ಪಿಜ್ಜಾ ಕೂಡ ಲಾಂಚ್ ಮಾಡಿದ್ರು. 1996 ಅಲ್ಲಿ ಮೆಕ್ಡೊನಾಲ್ಡ್ಸ್ ಲಾಂಚ್ ಆಯ್ತು. ಅವ್ರ ಟ್ಯಾಗ್ ಲೈನ್ ಏನಂದ್ರೆ ನೋ ಬೀಫ್ ಆಲ್ ವೆಜಿಟೇರಿಯನ್ ಆಪ್ಷನ್ಸ್. ಅವ್ರ ವೆಜಿಟೇರಿಯನ್ ಆಪ್ಷನ್ಸ್ ಕೂಡ ಕೊಡ್ತೀವಿ ಅಂತ ಹೇಳಿ ಒಂದು ಆ ವೆಜಿಟೇರಿಯನ್ ಮಾರ್ಕೆಟ್ ಕೂಡ ಟಾರ್ಗೆಟ್ ಮಾಡ್ದಂಗೆ ಲಾಂಚ್ ಮಾಡಿದ್ರು. ಇವ್ರ ಸ್ಟ್ರಾಟಜಿ ಬಂದು ಒಂದು ಜೀನಿಯಸ್ ಸ್ಟ್ರಾಟಜಿ. ಯಾಕಂದ್ರೆ ಇವರು ನಮ್ ಕಲ್ಚರ್ ಎಗೇನ್ಸ್ಟ್ ಆಗಿ ಹೋಗ್ದಿರಾ ಲೋಕಲ್ ಆಗಿ ಇದ್ದಂಗೆ ಫೀಲ್ ಮಾಡಿಸಿ ನಮ್ಮನ್ನ, ಆಮೇಲೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಣ ಅನ್ಕೊಂಡು ಇವ್ರು ಲಾಂಚ್ ಮಾಡಿದ್ರು. ಅದೇ ತರ 5 ವರ್ಷ ಆದ್ಮೇಲೆ ಎಲ್ಲಾ ಮೇಜರ್ ಇಂಡಿಯನ್ ಸಿಟೀಸ್ ಅಲ್ಲೂ ಈ ಫುಡ್ ಚೈನ್ ಇತ್ತು. ಇಷ್ಟೆಲ್ಲ ಮಾಡಿದ ಗವರ್ಮೆಂಟ್ ಏನೇನ್ ಮಾಡಿಲ್ಲ ಅಂದ್ರೆ ಸರಿಯಾಗಿ ರೆಗ್ಯುಲೇಟ್ ಮಾಡಿಲ್ಲ. ನ್ಯೂಟ್ರಿಷನ್ ಲೇಬಲ್ಸ್ ಇರ್ಲಿಲ್ಲ. ಅಂದ್ರೆ ನಾವು ಒಂದು ಬರ್ಗರ್ ತಿಂತೀವಿ ಅಂದ್ರೆ ಅದ್ರಲ್ಲಿ ಏನೇನ್ ಹೋಗಿದೆ, ಎಷ್ಟು ಎಣ್ಣೆ ಹೋಗಿದೆ, ಎಷ್ಟು ಫ್ಯಾಟ್ಸ್ ಇದೆ, ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಕಾರ್ಬ್ಸ್ ಇದೆ, ಎಷ್ಟು ಫೈಬರ್ಸ್ ಇದೆ, ಈ ತರ ನಮ್ಗೆ ಏನು ಗೊತ್ತಿಲ್ದಿರ ಸುಮ್ಮನೆ ಒಂದು ಪ್ಯಾಕೆಟ್ ಕೊಡ್ತಾರೆ, ಅದನ್ನ ಒಂದು ತಿನ್ಬಿಟ್ಟು ಹೋಗ್ತಾ ಇದ್ರಿ. ಈ ತರ ನ್ಯೂಟ್ರಿಷನ್ ಲೇಬಲ್ಸ್ ಇರಲಿಲ್ಲ. ಮತ್ತೆ ಏನ್ ವಾರ್ನಿಂಗ್ ಸೈನ್ಸ್ ಇರಲಿಲ್ಲ. ಅಂದ್ರೆ ನಾವು ಎಷ್ಟು ಪೋರ್ಷನ್ ಕನ್ಸ್ಯೂಮ್ ಮಾಡಬೇಕು, ಎಷ್ಟು ತಿಂದ್ರೆ ಅದು ಓವರ್ ವೇಟ್ ಆಗ್ತೀವಿ ನಾವು, ಅಂದ್ರೆ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಜಾಸ್ತಿ ಕನ್ಸ್ಯೂಮ್ಷನ್ ಜಾಸ್ತಿ ಆಗುತ್ತೆ, ಇಷ್ಟು ತಿನ್ಬೋದು ಅಂತ ಕೂಡ ಏನ್ ಹೇಳಿಲ್ಲ ಅವರು. ಈ ಕಂಪ್ನೀಸ್ಗೆಲ್ಲ ಇಂಡಿಯನ್ ಗವರ್ಮೆಂಟ್ ಬಂದು ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ರು ಅವಾಗ.